ಯುದ್ಧಕ್ಕೆ ಹೋದ ನನ್ನ ಸ್ವಾಮಿ ಇನ್ನು ಬಾರಲೇ ಇಲ್ಲವಲ್ಲ. ಅವರಿಗೆ ಜಯ ಉಂಟಾಯಿತೆ. ನಾನೇನು ಮಾಡಲಿ ಮಕ್ಕಳ? ಬನ್ನಿ. ಯುದ್ಧದಿಂದ ಬರುತ್ತಾರೆ, ನಮಗೆ ತಿನ್ನಲು ಹಣ್ಣುಗಳನ್ನು ತರುತ್ತಾರೆ. ನಾನು ಅಮ್ಮಯ್ಯನಿಗೆ ಕೊಡುವುದಿಲ್ಲ. ಅಮ್ಮ, ನಾನು ಅಣ್ಣಯ್ಯನಿಗೆ ಕೊಡೋದಿಲ್ಲ. ಅಮ್ಮ ನೋಡಮ್ಮ. ಅಮ್ಮ ನೋಡಮ್ಮ. ಮಕ್ಕಳ, ಖಂಡಿತವಾಗಿಯೂ ನಿಮ್ಮ ತಂದೆಯವರು ಆ ಪರಮೇಶ್ವರನ ಕೃಪೆಯಿಂದ ನಮಗೆ ದರ್ಶನವನ್ನು ತೋರುವುದು. ಸ್ವಾಮಿಯ ಕರುಣೆಯಿಂದ ನನ್ನ ಸ್ವಾಮಿಗೆ ಯಾವ ಕಷ್ಟ ನಷ್ಟಗಳು ಬಾರದೇ ಇರಲಿ. ಅವರು ಮನೆಗೆ ಬಂದ ನಂತರ ಆಗ ನಾನು ಹೇಳುತ್ತೇನೆ. ಅಯ್ಯೋ ಪರಮಾತ್ಮ, ಮಕ್ಕಳಾಗಲಿ ತಂದೆಯ ದಾರಿಯನ್ನು ಹಿಡಿದು ಬರುತ್ತಿರುವರಲ್ಲ, ಈ ವಾರ್ತೆಯನ್ನು ಏನೆಂದು ಹೇಳಲಿ? ಅಯ್ಯೋ ಅಪ್ಪ, ಅಪ್ಪ, ಅಣ್ಣನ್ನು ಕೊಡಪ್ಪ. ಮಕ್ಕಳಿರ, ನಾನು ನಿಮ್ಮ ತಂದೆಯಲ್ಲ, ನಿಮ್ಮ ತಂದೆಯ ಪುತ್ರನು. ಮಂತ್ರಿಗಳೇ, ಇದೇನು ನೀವೋರ್ವರೇ ಬರುತ್ತಿರುವುದಲ್ಲ? ನನ್ನ ಸ್ವಾಮಿಯಲ್ಲಿ ಮಂತ್ರಿಗಳೇ, ಹಾಗಾದರೆ ನಮ್ಮ ತಂದೆ ಎಲ್ಲಿ? ಬೇಗ ಹೇಳಿ. ಮಕ್ಕಳಿರ, ಶಾಂತರಾಗಿರಿ. ನಿಮ್ಮ ತಂದೆಯನ್ನು ತೋರಿಸಲು ಶಾಂತರಾಗಿರಿ. ಮಂತ್ರಿಗಳೇ, ಏತಕ್ಕೆ ಈ ರೀತಿ ಕಳವಳವನ್ನು ಪಡುತ್ತಿರುವಿರಿ? ಅಮ್ಮ ತಾಯಿ, ಧೈರ್ಯದಿಂದಿರಿ, ಧೈರ್ಯದಿಂದಿರಿ. ಏಕೆ ಮಂತ್ರಿಗಳೇ, ನಿಮ್ಮ ಮಾತುಗಳು ಹೀಗೆ ನಿಧಾನವಾಗಿ ಬರುತ್ತಿರುವುದಲ್ಲ, ಏಕೆ? ನಿಮ್ಮ ಪ್ರಾಣಕಾಂತರು ಪರರಾಜರ ಶತ್ರುದಿಂದ ಆಯಾಸಗೊಂಡು ನದಿಯ ತೀರದಲ್ಲಿ ಪವಳಿಸುತ್ತಿರುವರಮ್ಮ. ಆದ್ದರಿಂದ ತಾವು ಬಂದು ಈ ಆಯಾಸವನ್ನು ಪರಿಹರಿಸಿಕೊಂಡು ನೀವು ಬಂದು ಕರೆದುಕೊಂಡು ಬನ್ನಿ ತಾಯಿ. ಹೇ ಪರಮೇಶ್ವರ, ಕಡೆಗೂ ನನ್ನ ಮಾಂಗಲ್ಯವನ್ನು ಉಳಿಸಿಬಿಟ್ಟೆ ಅಲ್ಲ ತಂದೆ. ಆಗಲಿ ಮಕ್ಕಳ, ನೀವಿರುವರು ಅರಮನೆಯಲ್ಲಿಯೇ ಸುಖವಾಗಿರಿ. ನಾನು ನಿಮ್ಮ ತಂದೆಯ ಬಳಿಗೆ ಹೋಗಿ ಅವರನ್ನು ಕರೆತರುವೆನು. ತಿಳಿಯುತ್ತೇನೆ. ನಾವು ಬರುತ್ತೇವೆ, ನಡೆಯಮ್ಮ, ಹೋಗೋಣ. ಬೇಡ ಮಕ್ಕಳ, ನೀವು ಹೀಗೆ ಬರಿಗಾಲಿನಲ್ಲಿ ಬಿಸಿಲಿನಲ್ಲಿ ನಡೆದರೆ ನಿಮ್ಮ ತಂದೆಯವರು ನನ್ನನ್ನು ಬೈಯುತ್ತಾರೆ. ಆದ್ದರಿಂದ ಅವರಿಗೆ ಇಷ್ಟವಾಗದ ಕೆಲಸವನ್ನು ನಾವು ಮಾಡಿಕೊಡಬಾರ್ದು. ತಿಳಿಯುತ್ತೆ? ನೀವು ಇಲ್ಲಿಯೇ ಅರಮನೆಯಲ್ಲಿ ಇರಿ, ನಾನು ಬಹುಬೇಗ ಬರುತ್ತೇನೆ. ಆಗಲಿ? ಹೌದಪ್ಪ ಮಕ್ಕಳಿರ, ನೀವು ಅರಮನೆಗೆ ನಡೆಯಿರಿ, ನಾವು ಕರೆದುಕೊಂಡು ಬರಬೇಕು. ನಡೆಯಿರಿ ಮಂತ್ರಿಗಳೇ, ಹೋಗೋಣ. ಹೋಗಿ ಮಕ್ಕಳ. ಮಂತ್ರಿಗಳೇ, ಎಲ್ಲಿ ನನ್ನ ಸ್ವಾಮಿಯು? ತಾಯಿ, ಅದೋ ನಿಮ್ಮ ಪ್ರಾಣಕಾಂತರು ಅಲ್ಲೇ ಮಲಗಿರುವರು. ಪ್ರಾಣೇಶ್ವರ, ಆದರೆ ಏನಾಯಿತು? ಅಶ್ವಪತಿಯಾದರು ನಿಮ್ಮ ಪ್ರಾಣಕಾಂತರನ್ನು ಮೋಸದಿಂದ ಕೊಂದರು ತಾಯಿ, ಮೋಸದಿಂದ ಕೊಂದರು. ಮಂತ್ರಿಗಳೇ, ಇದೆಂತಹ ಮಾತೇನು ನೀವು ಹೇಳುತ್ತಿರುವಿರಿ? ನನ್ನ ಸ್ವಾಮಿಯು ಹತರಾದ್ರಿ. ಅಯ್ಯೋ, ಬಿರುಗಾಳಿ ಬೀಸಿದೆ, ಕಾನೋಡ ಕವಿತೆ, ಆಸೆಗಳೆಲ್ಲ ನೀರೆಸೆವಾಯಿತೆ.
ಕಾರ್ಮೋಡ ಕವಿತೆ ಆಸೆಗಳೆಲ್ಲ ನೀರಸವಾಯಿತೆ ಬಿರುಗಾಳಿ ಬೀಸಿದೆ ಕಾರ್ಮೋಡ ಕವಿತೆ ಆಸೆಗಳೆಲ್ಲ ನೀರಸವಾಯಿತೆ ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ ಹರಳುವ ತಾವರೆ ಮುದುಡುವ ಮುನ್ನ ಮುದುಡಿತೆ ಬಲುಬೇಗ ಅಂದಾದ ತಾವರೆ ಅರಳುವ ಮುನ್ನ ಮುದುಡಿತೆ ಬಲುಬೇಗ ಆಶಾ ನಿರಾಶೆ ನನ್ನ ಬಾಳದಾಸೆ ಹೇ ಪರಮೇಶ್ವರ ಆಶಾ ನಿರಾಶೆ ನನ್ನ ಬಾಳದಾಸೆ ನನ್ನ ಬಾಳೆಲ್ಲ ಬರಿದಾಯಿತೆ ನನ್ನ ಬಾಳೆಲ್ಲ ಗಾಳಿ ಬೀಸಿತೆ ಕಾರ್ಮೋಡ ಕವಿತೆ ಆಸೆಗಳೆಲ್ಲ ನೀರಸವಾಯಿತೆ ಸ್ವಾಮಿ ಕಾಂತ ಕಾಂತ ಪ್ರಾಣೇಶ್ವರ ನನ್ನನ್ನು ಬಿಟ್ಟು ಈ ರೀತಿಯಾಗಲು ಕಾರಣವೇನು ಸ್ವಾಮಿ ಕಾರಣವೇನು ಈಗ ನಾನು ನಿಮ್ಮನ್ನಗಲಿ ಹೇಗೆ ಬಳಲಿ ಈ ಮಾಂಗಲ್ಯಕ್ಕೆ ಏನೆಂದು ಉತ್ತರ ನೀಡಲಿ ಅಯ್ಯೋ ಈ ರೀತಿ ನಿಮ್ಮ ದೇಹವನ್ನು ನೋಡುತ್ತಿದ್ದರೆ ನನ್ನ ಕಣ್ಣು ಕಿತ್ತು ಕಿತ್ತು ಬರುತ್ತಿರುವುದಲ್ಲ ಸ್ವಾಮಿ ನನ್ನ ಮಕ್ಕಳಿಗೆ ನಾನೇನೆಂದು ಹೇಳಲಿ ಏನೆಂದು ಹೇಳಲಿ ನಾನು ಕೂಡ ನಿಮ್ಮ ಜೊತೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಮಂತ್ರಿಗಳೇ ಅಮ್ಮ ನನ್ನ ಸ್ವಾಮಿ ಅಗ್ನಿ ಸಂಸ್ಕಾರಕ್ಕೆ ಸಕಲವೂ ಸಿದ್ಧತೆಯಾಗಲಿ ಹಾಗೆ ಹಾಗೆ ಆಗಲಿ ತಾಯಿ ಪ್ರಾಣೇಶ್ವರ ಸ್ವಾಮಿ ಶಂಕರ ದೇಹದಿಂದ ತೋರಲಾದೆಯೇ ಪರಮಾತ್ಮ ದೇಹದಿಂದ ತೋರಲಾದೆಯೇ ಕಾದವು ಕದವ ಸೇರಿದೆ ಪಾಲಿಲಾದೆ ಗುರಿಲಲ್ಲಿ ಮಾಡಿ ಹೋಯಿದೆ ಪ್ರಭು ಸೇವೆಗಾಗಿ ಕಾದವು ಕದವ ಸೇರಿದೆ
ನ್ಯಾಯ ಆಧಾರದೇನೆಂದು ಲೋಕದಲ್ಲಿದೆ. ಈ ದೇಹದಿಂದ ತೋರಲಾರೆ ಸಾವ ನ್ಯಾಯ ಸಾವ ನ್ಯಾಯ. ಮಹಾಪ್ರಭು, ತಂದೆ ಇಲ್ಲದ ಮಕ್ಕಳನ್ನು ಹೇಗೆ ಸಾಕುವರೋ ಹಾಗೆ ನನ್ನನ್ನು ಸಾಕಿ ನನ್ನ ಕೈಯಲ್ಲಿ ಈ ಬೆಂಕಿಗೆ ಏನು ಅಕ್ಕಿಗೇನು ಕೈಯಲ್ಲಿ ಇಡುವ ತಾಯಿತೆಲ್ಲ. ಮಹಾಪ್ರಭು ಮಹಾಪ್ರಭು. ಮಂತ್ರಿಗಳೇ, ಕ್ಷಣಕಾಲ ಬನ್ನಿರಿ. ಮಂತ್ರಿಗಳೇ, ಮಹಾಪ್ರಭು. ತಾಯಿ, ನನಗೊಂದು ಮಾತನ್ನು ಕೊಡುವಿರಾ? ಅದೇನು ಹೇಳು ತಾಯಿ, ಬದ್ಧವಾಗಿ ನಡೆಸಿಕೊಡುವೆನು. ಮಂತ್ರಿಗಳೇ, ನನ್ನ ಸ್ವಾಮಿಯು ಹೋದ ಮೇಲೆ ಈ ದೇಹವು ನಶ್ವರ. ನನ್ನ ಸ್ವಾಮಿಯನ್ನಗಲಿ ನಾನು ಅರಕ್ಷಣವೂ ಜೀವಿಸಿ ಉಳಿಯಲಾರೆ. ಆದ ಕಾರಣ ನನ್ನ ಕುಮಾರ ಕುಮಾರಿಯರಿಗೆ ಅನುರೂಪಳಾದವರನ್ನು ಹಾಗೂ ವರನನ್ನು ನೋಡಿ ಲಗ್ನ ಮಾಡು. ಈ ಮಾತನ್ನು ತಪ್ಪಿದರೆ ಆ ಪರಮೇಶ್ವರನೇ ಸಾಕ್ಷಿಯಾಗುವನು. ಇನ್ನು ಮುಂದೆ ನನ್ನ ಮಕ್ಕಳಿಗೆ ನೀನೇ ತಾಯಿ, ನೀನೇ ತಂದೆ. ಅವರನ್ನು ಕಾಪಾಡು ಮಂತ್ರಿ. ಅಮ್ಮ, ಆ ಮಕ್ಕಳನ್ನು ಏನು ಮಾಡಿವೆ ಅಮ್ಮ? ಮಂತ್ರಿ, ನನ್ನನ್ನು ಮುಟ್ಟಬೇಡಿ. ನಾನೀಗ ವೀರ ಮರಣವನ್ನು ಹೊಂದಬೇಕು. ನೀವೇನಾದ್ರೂ ನನ್ನನ್ನು ಮುಟ್ಟಿದರೆ ನನ್ನ ಸ್ವಾಮಿಗೆ ವೀರ ಸ್ವರ್ಗವೂ ಲಭಿಸಲಾಗದು. ಅಮ್ಮ, ಸ್ವಾಮಿ, ಇದೋ ಬಂದೆ. ಸ್ವಾಮಿ, ಮನದರಸನೆ ಮಲಗಿರುವೆಯ ಚಿತೆಯ ಮೇಲೆ ಮನಸಾರೆ ಅರ್ಪಿಸುವೆ ನನ್ನ ದೇಹವ ನಿನ್ನ ಪಾದಕ್ಕೆ. ಮನಸಾರೆ ಅರ್ಪಿಸುವೆ ನನ್ನ ದೇಹವ ನಿನ್ನ ಪಾದಕ್ಕೆ. ರಮಣ, ಪರಮೇಶ್ವರ, ಪರಮೇಶ್ವರ, ಇದೋ ಬಂದೆ. ಪರಮಾತ್ಮ, ಅಖಂಡ ಸಾಮ್ರಾಜ್ಯವನ್ನು ಎಲ್ಲ ನನ್ನ ಮೇಲೆ ತಳ್ಳಿಬಿಟ್ಟೆ. ಆ ಪರಮಾತ್ಮ, ಪತಿಯ ವ್ಯಾಮೋಹದಿಂದ ಶಿವಶರಣೆಯಾದ ಶಿಶಲಾದೇವಿಯು ಅಗ್ನಿ ಪ್ರವೇಶ ಮಾಡಿದರಲ್ಲ. ಅಯ್ಯೋ ವಿಧಿಯೇ, ಈ ಮಕ್ಕಳಿಗೆ ಏನೆಂದು ಹೇಳಲಿ? ಅಯ್ಯೋ, ಏನೆಂದು ಹೇಳಲಿ? ಈ ಮಕ್ಕಳಿಗೆ ಏನಾದರೂ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳವರೇನೋ ಗೊತ್ತಿಲ್ಲವೇ? ಈ ಮಾತನ್ನು ಮುಚ್ಚುಮರೆಯಾಗಿ ಇಟ್ಟುಕೊಂಡು ಈ ಮಕ್ಕಳನ್ನು ಕಾಪಾಡುತ್ತೇನೆ ಪ್ರಭು, ಕಾಪಾಡುತ್ತೇನೆ. ಎಲ್ಲಿ ಹೋದರು ಕಾಣೆ ಎಲ್ಲಿ ಹೋದರು
ಬಿಟ್ಟು ಒಂದು ಕ್ಷಣವಾದರೂ ಇರಲಾರದ ನಮ್ಮ ತಂದೆ ತಾಯಿಗಳು ಬರದಿರಲು ಕಾರಣವೇನು? ಮನಸ್ಸಾದರೂ ತಂದೆ ತಾಯಿಗಳ ಕಡೆಗೆ ಸೆಳೆಯುತ್ತಿರುವುದು. ಅಯ್ಯೋ ಶಿವ ಶಿವ, ಮಕ್ಕಳಾಗಲೇ ತಂದೆಯನ್ನು ಹುಡುಕುತ್ತಾ ಹಸಿದು ಎಬ್ಬಲೇ ಅಂತ ಬರ್ತಿರುವರಲ್ಲ, ನಾನೇನು ಮಾಡಲಿ? ನಾನು ಇವರನ್ನು ಹೇಗೆ ಸಮಾಧಾನ ಮಾಡಲಿ? ಮಂತ್ರಿಗಳೇ, ಎಲ್ಲಿ ನಮ್ಮ ತಂದೆ ತಾಯಿಗಳು? ಹೇಳಿ ಬೇಡ. ಮಕ್ಕಳಿರ, ನಿಮ್ಮ ತಂದೆ ತಾಯಿಗಳನ್ನು ತೋರಿಸುತ್ತೀನಿ. ಶಾಂತರಾಗಿರಿ ಮಕ್ಕಳೇ. ಮಂತ್ರಿಗಳೇ, ನಮ್ಮನ್ನು ಬಿಟ್ಟು ಒಂದು ಕ್ಷಣವಾದರೂ ಇರಲಾರದ ನಮ್ಮ ತಂದೆ ತಾಯಿಗಳು ಎಲ್ಲಿ ಹೋದರು? ಬೇಗ ತೋರಿಸಿ, ಜಾಗ್ರತೆಯಾಗಿ ತೋರಿಸಿ. ಮಕ್ಕಳಿರ, ದುಃಖಿಸಿದಿರಿ. ನಿಮ್ಮ ತಂದೆಯು ಶತ್ರು ಸಂಹಾರಕ್ಕಾಗಿ ದೋಷಕ್ಕಾಗಿ 21 ದಿವಸ ಭೂಪ್ರದಕ್ಷಿಣೆಯಾಗಿ ಹೊರಟಿರುವರು. ಅವರ ಜೊತೆಯು ನಿಮ್ಮ ತಾಯಿಯೂ ಕೂಡ ಪ್ರಯಾಣ ಬೆಳೆಸಿದರು. ನೀವು ಶಾಂತರಾಗಿರಿ. ನಿಮ್ಮನ್ನು ಮಕ್ಕಳೋಪಾದಿಯಲ್ಲಿ ಸಾಕುವೇನು ಮಕ್ಕಳಿರ? ಸಾಧ್ಯವಿಲ್ಲ. ನಡೆ, ನಮ್ಮ ತಂದೆ ತಾಯಿಗಳನ್ನು ತೋರಿಸು. ನಾವು ನಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ಹೋಗುತ್ತೇವೆ. ನಡೆ, ನಮ್ಮ ತಂದೆ ತಾಯಿಗಳನ್ನು ತೋರಿಸು. ಮಂತ್ರಿಗಳೇ, ಏಕೋ ನಿಮ್ಮ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಲ್ಲ. ನಮ್ಮ 21 ದಿವಸ ಕಳೆಯುವವರೆಗೂ ನಾವು ಇರುವುದು ಹೇಗೆ? ಮಕ್ಕಳಿರೆ, ಸುಮ್ಮನಿರಿ. ನಿಮ್ಮ ತಂದೆ ತಾಯಿಯನ್ನು ತೋರಿಸುತ್ತೇನೆ, ಸುಮ್ಮನಿರಿ. ನಮ್ಮ ತಂದೆ ತಾಯಿಗಳ ಮುಖವನ್ನು ಪುನಃ ನೋಡುವವೋ ಅಥವಾ ಇಲ್ಲವೋ ಎಂದು ನನಗೆ ತಿಳಿಯುತ್ತಿಲ್ಲ ಅಣ್ಣ. ತಂಗ, ನಾವು ಯಾವ ಜನ್ಮದಲ್ಲಿ ಯಾರ ತಂದೆ ತಾಯಿಗಳನ್ನು ಅಗಲಿಸಿದ್ದೆವೋ ಈ ಕಾಲಕ್ಕೆ ಆ ಪರಮಾತ್ಮನು ನಮ್ಮ ತಂದೆ ತಾಯಿಗಳನ್ನು ಅಗಲಿಸಿದ್ದಾನೆ. 2 ದಿವಸ ಕಳೆಯಲ್ಲಿ ನಡೆಯ ಬಾರಮ್ಮ, ಹೋಗೋಣ. ಅಪ್ಪ ಬನ್ನಿರಪ್ಪ, ಹೋಗೋಣ. ನಾರಾಯಣ ನಾರಾಯಣ. ಸರಿ ಸಮತ ಮಗೆ ಹರಿಹರೆಯುವರೆ, ಸರಿ ಸಮತ ಮಗೆ ಹರಿಹರೆಯುವರೆ, ತೆರೆಯುತ್ತ ಬಾರಲಿ ಅಪಜಯ ಪಡೆಯ. ನಾರಾಯಣ ನಾರಾಯಣ. ನೆರೆಯುತ್ತ ಬಾರಲಿ ಅಪಜಯ ಪಡೆಯ, ನಾರದ ಮೋದವ ಬೀರುವ, ನಾರದ ಮೋದವ ಬೀರುವ, ಜಗದೀಶ ನಾಡುವ ಜಗವೇ ನಾಟಕ ಸಂಚಾರಿ ನಾನಾಗಿ ಕಾಯುವ, ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ.
ದಾಂಬಿಗ ಜನರ ದಂಬವನಳಿದೆ ದಾಂಬಿಗ ಜನರ ದಂಬವನಳಿದೆ ಧಾರ್ಮಿಕ ಜನರ ಕೀರ್ತಿಯ ಮೆರೆದೆ ಧಾರ್ಮಿಕ ಜನರ ಕೀರ್ತಿಯ ಮೆರೆದೆ ನೀತಿಯ ನೋಟವ ಬೀರುವ ನೀತಿಯ ನೋಟವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ಸಂಚಾರಿ ನಾನಾಗಿ ಕಾಯುವ ಜಗದೀಶ ನಾಡುವ ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ. ಅಯ್ಯೋ, ಈ ಜಗತ್ತನ್ನು ಸೃಷ್ಟಿಸಿರುವ ಜಗದೀಶನಿಗೆ ಲೇಷವೂ ಕರುಣೆ ಇಲ್ಲವೇ? ರಾಮಸಿಂಹನಾದರೂ ತಪಸ್ಸನ್ನು ಮಾಡಿದಕ್ಕೆ ಸಾರ್ಥಕವೇನಾಯಿತು? ಮಕ್ಕಳ ಹುಟ್ಟಿದ 5ನೇ ವರ್ಷಕ್ಕೆ ತಬ್ಬಲಿಯಾಗಬೇಕಾಯಿತು. ಅಯ್ಯೋ, ಈ ಸಾಮ್ರಾಜ್ಯದ ಭಾರವನ್ನು ಮಂತ್ರಿಗಳು ವಹಿಸಿಕೊಂಡರು. ಈ ಸಾಮ್ರಾಜ್ಯವನ್ನು ಆ ಶಶಿಧರನ್ನು ಯಾವ ರೀತಿ ಕಾಪಾಡುವನೋ ನನಗೆ ತಿಳಿಯದಾಗಿದೆ. ನಾನೀಗಲೇ ಆ ಮಕ್ಕಳನ್ನು ನೋಡಿಕೊಂಡು ನಾನು ಆಗಾಗ ಹೋಗಿ ಆ ಮಕ್ಕಳನ್ನು ನೋಡಿಕೊಂಡು ಬರುವುದು. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವದ ರೂಪವ ನಲಿಸಲು ನಿತ್ಯ ಭಾವದ ರೂಪವ ನಲಿಸಲು ನೀತಿಯ ನೋಟವ ಬೀರುವ ನೀತಿಯ ನೋಟವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ಸಂಚಾರಿ ನಾನಾಗಿ ಕಾಯುವ ಜಗದೀಶ ನಾಡುವ ಜಗವೇ ನಾಟಕ ಜಗವೇ ನಾಟಕ ಜಗವೇ ನಾಟಕ ನಾರಾಯಣ ನಾರಾಯಣ. ತಂಗ ತಂಗ ಹೇಳಮ್ಮ ಮೇಲೆ ತಂಗ ಹೇಳಮ್ಮ ಮೇಲೆ ತಂಗ. ಅಣ್ಣ, ನೀನು ಅರಮನೆಯಲ್ಲಿ ಆಟವಾಡುತ್ತಿರು, ನಾನು ಮಂತ್ರಿಗಳನ್ನು ನೋಡಿಕೊಂಡು ಬರುತ್ತೇನೆ. ಹಾಗೆ ಆಗಲಿ ಅಗ್ರಜ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ವೇದ ಸಾರುವ ದೇವರೇ ತಾಯಿ ವೇದ ಸಾರುವ ದೇವರೇ ತಾಯಿ ನಾನದಾತ ಗುರುದೇವನೇ ತಂದೆ ನಾನದಾತ ಗುರುದೇವನೇ ತಂದೆ ವೇದ ಸಾರುವ ಮೂರ್ತಿಯವರ ವೇದ ಸಾರುವ ಮೂರ್ತಿಯವರ ಕಾಂಬೆವು ಕಡು ಪಾಪಿ ನಾವು ತಾಯಿ ತಂದೆಯ ಸೇವೆಯ ಯೋಗ
ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯಾಯುಗ. ನಾವು ಮಾಡಿದ ಕರ್ಮದ ಫಲವೋ ನಾವು ಮಾಡಿದ ಕರ್ಮದ ಫಲವೋ ಪಾಪಿಯೋ ನಾವು ತಲೆ ಬಾಗಿಸೋ ಇಂದು. ಪಾಪಿಯೋ ನಾವು ತಲೆ ಬಾಗಿಸೋ ಇಂದು. ವೇದ ಸಾರುವ ಮೂರ್ತಿಯವರ ವೇದ ಸಾರುವ ಮೂರ್ತಿಯವರ ಕಾಂಬೆವೋ ಕಡು ಪಾಪಿ ನಾವು ತಾಯಿ ತಂದೆಯ ಸೇವೆಯಾಯುಗ. ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯಾಯುಗ. ದಾರಿ ದಾರಿಲಿ ಕಮ್ಮನೆಯಗರೆದು ದಾರಿ ದಾರಿಲಿ ಕಮ್ಮನೆಯಗರೆದು ಪಾಪಿಯೋ ನಾವು ತಲೆ ಬಾಗಿಸೋ ಇಂದು. ಪಾಪಿಯೋ ನಾವು ತಲೆ ಬಾಗಿಸೋ ಇಂದು. ವೇದ ಸಾರುವ ಮೂರ್ತಿಯವರ ವೇದ ಸಾರುವ ಮೂರ್ತಿಯವರ ಕಾಂಬೆವೋ ಕಂಡು ಪಾಪಿ ನಾವು ತಾಯಿ ತಂದೆಯ ಸೇವೆಯಾಯುಗ. ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯಾಯುಗ. ತಾಯಿ ತಂದೆಯ ಸೇವೆಯಾಯುಗ. ತಾಯಿ ತಂದೆಯ ಸೇವೆಯಾಯುಗ. ಪರವರುಣ
ರಾಜನಿಗೂ ಮಂತ್ರಿವರಿಯರಿಗೂ ಯಾವ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ನಮ್ಮನ್ನು ಸದಾ ಕಾಲ ಕಾಪಾಡು ತಾಯಿ, ಕಾಪಾಡು. ತಂಗ ಅಗ್ರಜ, ತಂಗ ನಮಸ್ಕರಿಸುವೆನು. ತಂಗ, ನಿನಗೆ ಮಂಗಳವಾಗಲಿ. ಅಗ್ರಜ, ತಂಗ, ಏಕಮ್ಮ ಈ ದಿನ ನಿನ್ನ ಮಗವನ್ನು ನೋಡುತ್ತಿದ್ದರೆ ಏನು ಬಹಳ ಯೋಚನೆ ಮಾಡುವಂತೆ ಕಾಣುತ್ತಿರುವುದಲ್ಲ. ಓಹೋ, ತಿಳಿಯಿತು. ನಮ್ಮ ತಂದೆ ತಾಯಿಗಳು ಬರುವ ದಿನವೂ ಹತ್ತಿರಕ್ಕೆ ಬಂದಿತ್ತು. ನೀನಿನ್ನು ಚಿಂತೆಯನ್ನು ಬಿಡಮ್ಮ. ನಿಜವೇ ಅಗ್ರಜ? ಹೌದು ತಂಗ. ಆಹಾ, ಬಹಳ ಸಂತೋಷವಾಯಿತು ಅಗ್ರಜ. ಹಾಗಾದ್ರೆ ನನಗೇಕೋ ಮನಸ್ಸಿಗೆ ಬಹಳ ಬೇಸರವಾಗುತ್ತಿರುವುದು ಅಗ್ರಜ. ಮಂತ್ರಿಗಳಿಗೇನೋ ಮೋಸವಾಗುತ್ತಿರುವಂತೆ ತೋರುತ್ತಿರುವುದು ಅಗ್ರಜ. ತಂಗ, ಚಿಕ್ಕ ವಯಸ್ಸಿನಿಂದ ನಮ್ಮನ್ನು ಮಕ್ಕಳಂತೆ ಸಾಕಿಸಲಿರುವ ಮಂತ್ರಿಗಳು ಸುಳ್ಳನ್ನಾಡವರೇ? ಖಂಡಿತವಾಗಿಯೂ ಇಲ್ಲ ತಂಗ. ನನ್ನ ಸ್ನೇಹಿತರು ನನ್ನನ್ನು ಆಟವಾಡಲು ರಾಜಲೇಖೆ ಕರೆತಿರು. ನಾನು ಆಟವಾಡಲು ರಾಜಲೇಖೆ ಹೋಗಿ ಬರುವೆನಮ್ಮ. ನೀನಿನ್ನು ಅರಮನೆಗೆ ನಡೆಯಮ್ಮ. ಹಾಗೆ ಆಗಲಿ ಅಗ್ರಜ. ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಇಟನಟವರ ವಂದಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ವಿಠಲದವರ ವಂದಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಶಂಕರ ಶಿವ ಶಂಕರ ನಾರಾಯಣ ನಾರಾಯಣ ಗಿರಿಜಾವರ ಡಮರುಗದರ ಶಂಕರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರಾವಾರ ಶ್ರೀಧರ ಪಾರಾವಾರ ಶ್ರೀಧರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ವಿಠಲದವರ ವಂದಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ವಸುಮತೇಶ ಪಶುಪತೇಶ ಜಗನ ಪರಿಪಾಲಕ ವಸುಮತೇಶ ಘೋಷಣಾ ಚಟಿ ಮಹೇಶ ಪಾಠ ರಹಿತ ಬಾಲಿಕಾ ವಸುಮತೇಶ ಜಗನ ಪರಿಪಾಲಕ ಘೋಷಣಾ ಚಟಿ ಮಹೇಶ ಪಾಠ ರಹಿತ ಬಾಲಿಕಾ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ
ಜಗತ್ತನ್ನು ಸೃಷ್ಟಿಸುವ ಜಗದೀಶನಿಗೆ ಲೇಷವೂ ಕರುಣೆ ಇಲ್ಲವೇ? ಮಕ್ಕಳಾದರೂ ತಂದೆ ತಾಯಿಗಳನ್ನು ಕಳೆದುಕೊಂಡು ಹಸಿದ ಹೆಬ್ಬುಲಿಯಂತೆ ಅಲೆದಾಡುತ್ತಿರುವ ಅಲ್ಲದೆ ಆ ಮಕ್ಕಳನ್ನು ಈ ಸಾಮ್ರಾಜ್ಯವನ್ನು ಕಾಪಾಡಬೇಕಾದರೆ ಆ ಮಂತ್ರಿಗಳಿಗಂತೂ ಪ್ರಾಣ ಸಂಕಟವು ಅಲ್ಲದೆ ಗುಣವತಿಯಾದ ನಲ್ಲತ್ತಂಗಾದೇವಿಗಾಗಲೇ 12 ವರ್ಷ ತುಂಬಿ ಪ್ರಾಪ್ತ ವಯಸ್ಕಳಾಗುವ ಕಾಲವು ಹತ್ತಿರಕ್ಕೆ ಬಂದಿತು. ಗುಣವತಿಯಾದ ಆಕೆಗೆ ಸತ್ಯವಂತನು, ಭಕ್ತಿವಂತನು, ಅನುರೂಪನಾದ ಒಬ್ಬ ಪತಿ ದೊರೆತರೆ ಸಾಕು. ನನಗೆ ತ್ವರಿತವಾದ ಕಾರ್ಯವಿದೆ, ನಾನಿನ್ನು ಹೋಗುವೆ. ನಾರಾಯಣ ನಾರಾಯಣ. ನಮ್ಮ ತಂದೆ ತಾಯಿಗಳೆಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ? ಈ ಅಖಂಡ ಸಾಮ್ರಾಜ್ಯವನ್ನೇ ತಳ್ಳಿಬಿಟ್ಟೆಯ ತಂದೆ, ತಳ್ಳಿಬಿಟ್ಟೆಯ. ಅದೋ ನಲ್ಲ ಕುಮಾರನೂ ಬರುವಂತಿದೆ. ಮಂತ್ರಿಗಳೇ, ಕುಮಾರ, ಮಂತ್ರಿಗಳೇ, ಬಾ ಬಾ ಕುಮಾರ ಬಾ. ಮಂತ್ರಿಗಳೇ, ನಾನು ನಿಮ್ಮಲ್ಲಿ ಎಷ್ಟು ವಿಧವಾಗಿ ಕೇಳಿಕೊಂಡರೂ ನಮ್ಮ ತಂದೆ ತಾಯಿಗಳ ವಿಚಾರವನ್ನು ಮುಚ್ಚುಮರೆಯಾಗಿ ಇಟ್ಟುಕೊಂಡಿರುವರಲ್ಲ. ಹೀಗಲಾದರೂ ಸತ್ಯವನ್ನು ಹೇಳಿ, ಇಲ್ಲವಾದರೆ ಖಂಡಿತವಾಗಿಯೂ ಅನರ್ಥವು ಸಂಭವಿಸಬಹುದು. ಕುಮಾರ, ಶಾಂತನಾಗು, ಶಾಂತನಾಗು. ನಿಮ್ಮ ತಂದೆ ತಾಯಿಗಳ ವಿಚಾರವನ್ನು ಹೇಳಲೇಬೇಕೆ? ಹೌದು, ಹೇಳಲೇಬೇಕು. ಕುಮಾರ, ನೀವು 5 ವರ್ಷದ ಬಾಲಕರಾಗಿದ್ದಾಗ ಮುದ್ರಾದೇಶದ ಅರಸನಾದ ಅಶೋಪತಿ ರಾಜನು ನಿಮ್ಮ ತಂದೆಯನ್ನು ಮೋಸದಿಂದ ಕೊಂದು ಹಾಕಿದರು. ಈ ವಿಚಾರವನ್ನು ತಿಳಿದ ಕೂಡಲೇ ಸುಶೀಲಾದೇವಿಯು ಪ್ರಾಣತ್ಯಾಗ ಮಾಡಿಕೊಳ್ಳಲು ನೀವು ಪುಟ್ಟ ಬಾಲಕರಿಗಿದ್ದಾಗ ಈ ವಿಚಾರವನ್ನು ಮುಚ್ಚುಮರೆಯಾಗಿ ಇಟ್ಟೆ ಕುಮಾರ, ಮುಚ್ಚುಮರೆಯಾಗಿ ಇಟ್ಟೆ. ಇದೇ ಸತ್ಯವಾದ ಸಂಗತಿ ಕುಮಾರ, ಸತ್ಯವಾದ ಸಂಗತಿ. ಮಂತ್ರಿಗಳೇ, ಇದುವರೆಗೂ ನಡೆದ ಸತ್ಯ ಸಂಗತಿಗಳನ್ನು ನಮಗೂ ತಿಳಿಸದೆ ಮುಚ್ಚುಮರೆಯಾಗಿ ಇಟ್ಟುಕೊಂಡಿರುವರಲ್ಲ. ನಮ್ಮ ತಂದೆಯ ಮರಣದ ವಾರ್ತೆಯನ್ನಾದರೂ ನನ್ನ ತಂಗಿಗೆ ಏನಾದರೂ ತಿಳಿದರೆ ಖಂಡಿತವಾಗಿಯೂ ಪ್ರಾಣವನ್ನು ಕಳೆದುಕೊಳ್ಳುವಳು. ಇದಕ್ಕೆ ನಾನೇನು ಮಾಡಲಿ? ಇದಕ್ಕೊಂದು ಉಪಾಯವನ್ನು ನೀವೇ ಹೇಳಲೇಬೇಕು ಮಂತ್ರಿಗಳೇ. ಕುಮಾರ, ನನ್ನದೊಂದು ಕೋರಿಕೆ ಇರುವುದು. ಏನು ನಿಮ್ಮ ಕೋರಿಕೆ? ಈ ನಿಮ್ಮ ತಂದೆ ತಾಯಿಯ ಮರಣ ವಾರ್ತೆಯನ್ನು ನೀನು ಯಾರಲ್ಲಿಯೂ ತಿಳಿಸಬೇಡ, ನಾನು ಕೂಡ ಯಾರಲ್ಲಿಯೂ ತಿಳಿಸುವುದಿಲ್ಲ. ನಮ್ಮಿಬ್ಬರಲ್ಲಿ ಈ ಗುಟ್ಟಾಗಿರಲಿ. ಇದು ಒಂದು ಉತ್ತಮವಾದ ಮಾರ್ಗವೇ ಸರಿ. ಮಂತ್ರಿಗಳೇ, ನನ್ನ ಮುಂದಿನ ಕರ್ತವ್ಯವೇನು? ಕುಮಾರ, ಹಾಗಾದರೆ ನಿಮ್ಮ ತಂದೆಯ ರಾಜ್ಯಭಾರವನ್ನು ಸಿಂಹಾಸನವನ್ನು ಏರಿ ಕುಳಿತು ರಾಜ್ಯಭಾರ ಮಾಡು. ಪಟ್ಟಾಭಿಷೇಕ ಕರಿಷ್ಯೆ, ನಲಕುಮಾರ ಪಟ್ಟಾಭಿಷೇಕ ಕರಿಷ್ಯೆ. ಈ ಸಮಯ 3-2-5-5-4-9 ಎಲ್ಲವೂ ಚೆನ್ನಾಗಿರುವುದು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದು. ನಲಕುಮಾರರಿಗೆ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟದ ಕತ್ತೆಯನ್ನು ಕೊಡಿಸಿ. ರಾಜಮುದ್ರಿಕೆಯನ್ನು ಬೆರಳಿಗೆ ತೊಡಿಸಿ. ಕಿರೀಟ ಧಾರಣೆ ಮಾಡಿ. ಧರ್ಮಶೀಲ ಪರಿಪಾಲನೆ ಮಾಡಲಿರುವ ರಾಜಾದಿರಾಜ ನರ ಮಹಾರಾಜ ಬಹುಮರ, ನರ ಮಹಾರಾಜರಿಗೆ ಬಹುಮರ, ನರ ಮಹಾರಾಜರಿಗೆ ಬಹುಮರ. ಕುಮಾರ, ನನ್ನದೊಂದು ಮಾತನ್ನು ಕೇಳುವನು ಹೇಳುವೆಯಾ? ಏನು ಮಾತೀರಿ? ಇನ್ನು ಮುಂದೆ ನೀನು ವರ್ಷಕ್ಕೊಂದಾವರ್ತಿ ಕಪ್ಪ ಕಾಣಿಕೆಯನ್ನು ಅಶೋಪತಿ ರಾಜನಿಗೆ ತಂದೊಪ್ಪಿಸಬೇಕು, ತಿಳಿಯುತ್ತೆ? ಏನು ಮಾತ್ಯರೇ ಹೀಗೆ ಹೇಳುತ್ತಿರುವಿರಿ? ನಮ್ಮ ತಂದೆಯನ್ನು ಕೊಂದ, ಮೋಸದಿಂದ ಕೊಂದ ಆ ಅಶೋಪತಿಗೆ ಕಪ್ಪವನ್ನು ನೀಡಬೇಕೆ? ಖಂಡಿತವಾಗಿಯೂ ಇಲ್ಲ. ಆ ನಮ್ಮ ತಂದೆಯನ್ನು ಕೊಂದ ನೀಚನಾದ ಅಶೋಪತಿಯನ್ನು ರುಂಡವನ್ನು ಛಂಡರಿಸಿ ರಣಭೂಮಿಗೆ ಔತಣವನ್ನು ಮಾಡದೆ ಹೋದರೆ ನಾನು ರಾಮಸಿಂಹನ ಪುತ್ರ ನಲ್ಲ ರಾಜನಲ್ಲ. ಅಮಾತ್ಯರೇ, ನಾಳೆ ಅರುಣೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿ. ಕುಮಾರ, ಅಶೋಪತಿ ರಾಜು ಮಹಾಪರಾಕ್ರಮಶಾಲಿ ಎಂಬುದನ್ನು ತಿಳಿಯದೆ ನಿನಗೆ? ಅಮಾತ್ಯರೇ, ನಾನು ಪರಾಕ್ರಮಶಾಲಿಯೋ ಆತನು ಪರಾಕ್ರಮಶಾಲಿಯೋ? ರಣರಂಗವಾದನ್ನು ನಿರ್ಧರಿಸಲಿ. ನಡೆಯಲಿ ಯುದ್ಧಕ್ಕೆ. ಈತನ ನನ್ನನ್ನು ಮಾತನ್ನು ಕೇಳುತ್ತಿಲ್ಲವಲ್ಲ?
ಅಯ್ಯೋ, ಹಾಗಲಿ ಕುಮಾರ, ನಡೆಯುವ ಯುದ್ಧಕ್ಕೆ ಹೋಗೋಣ. ನಡೆಯಲೇ ಮಂತ್ರಿಗಳೇ. ಕುಮಾರ, ಬಲ ಬಲ ಕುಮಾರ, ನಮ್ಮ ವೈರಿ ನಾಶವಾದನು. ಮಂತ್ರಿಗಳೇ, ಇಂದಿಗೆ ನಮ್ಮ ತಂದೆಯನ್ನು ಕೊಂದ ಆ ಅಶ್ವಪತಿಯು ನಾಶವಾದನು. ನಾವಿನ್ನು ನಗರಕ್ಕೆ ಹೊರಡೋಣವೇ? ಕುಮಾರ, ಇದುವರೆಗೂ ನಾವು ಕಷ್ಟಕ್ಕೆ ಫಲವೇನೋ ಸಿಕ್ಕಿದಂತಾಯಿತು. ಅಮ್ಮತ್ತಿರಿ, ಆದರೆ ಏನೋ ಯೋಚನೆ ಮಾಡುವಂತೆ ಕಾಣುತ್ತಿರುವುದಲ್ಲ. ಕುಮಾರ, ನನಗಾದರೂ ವಯಸ್ಸಾಯಿತು. ನಿಮ್ಮ ಸಂಬಂಧಿಗಳಾದ ಕೊಂತಲಿ ದೇಶದ ವರ್ಧಮಾನ ರಾಜನಾದ ಮಗಳಾದ ಲಲಿತಾದೇವಿಯನ್ನು ಕೊಟ್ಟು ಲಗ್ನ ಮಾಡಬೇಕೆಂದಿದ್ದೇನು. ನಿನ್ನ ಅಭಿಪ್ರಾಯವೇನು ಕುಮಾರ? ಹಾಗೇ ಆಗಲಿ ಮಾತ್ರೆ. ನಮ್ಮ ತಂದೆಯವರು ಕಟ್ಟಿಸಿದ ದೇವಾಲಯಗಳಾದರೂ ಶಿಥಿಲಗೊಂಡಿದ್ದರೆ ಅವುಗಳನ್ನು ಪುನರ್ನಿರ್ಮಾಣಗೊಳಿಸಿ, ಅನಾಥರಿಗೆ ಅನ್ನದಾನವನ್ನು ಏರ್ಪಡಿಸಿ, ಕಳ್ಳತನ, ಸುಳ್ಳು, ಮೋಸ ಇಂಥ ಕೃತ್ಯವನ್ನು ಮಾಡುವವರನ್ನು ಸೆರೆಮನೆಯಲ್ಲಿರಿಸಿ. ಹಾಗೆ ಆಗಲಿ ಕುಮಾರ, ನಾನೀಗಲವಾಗಿ ಲಗ್ನಕ್ಕೆ ಏರ್ಪಾಡು ಮಾಡುವನು ಕುಮಾರ. ನಲರಾಜನ ವಿವಾಹ ಮಹೋತ್ಸವವು ನಡೆಯುತ್ತಿರುವುದು. ನಲಕುಮಾರರು ಹೀಗೆ ಬರಬೇಕು, ವರನು ಹೀಗೆ ಬರಬೇಕು, ವಧುವು ಹೀಗೆ ಬರಬೇಕು. ವಧುವನ್ನು ಕರೆದುಕೊಂಡು ಬನ್ನಿ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ವಧುವರರು ಹೂಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಓಂ ಮೇಘಾನಾದ ಗಣಪನಾಘಾತಾಪನಾ ವರ್ಧತೆ ಜಂಬೂಕಸ್ಯ ಕಕಮಕೋ ಕಾಕೋಮಕೋ ನೀಯತೆ ವಿಜ್ಞೇವ ವರರಾಜ ಹಂಸಮಿಥುನ ಲೋಕತ್ರಯ ಭಾಷಣ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ವಧು ವರನಿಗೆ, ವರ ವಧುವಿಗೆ ಹೂಮಾಲೆಯನ್ನು ಬದಲಾಯಿಸಿಕೊಳ್ಳಬೇಕು. ಓಂ ಮಾಂಗಲ್ಯಂ ತಂದು ನಾನೇನ ಮಮ ಜೀವನೇನು ನಾನು ಗಂಡಭದ್ರಾಣಿ ಬಂದದ್ದು ವಧುವಿಗೆ. ಎಲ್ಲರೂ ಅಲ್ಲಿಂದ ಆಶೀರ್ವಾದ ಮಾಡಬೇಕು ವಧುವರರಿಗೆ. ಒಳ್ಳೆಯದಾಗಿ. ಲಲಿತಾ, ಸ್ವಾಮಿ, ನಿನ್ನ ರೂಪು ಲಾವಣೆಯನ್ನು ನೋಡಿ ನನ್ನ ಮನಸ್ಸು ನಿನ್ನಲ್ಲಿ ಲೀನವಾಗಿರುವುದು. ಈ ಸುಂದರಾಂಗಿಯ ಪ್ರೇಮ ಭಾವದೊಳೆಂದು ಮೊದಲಿಂದರುವೆ. ಲಲಿತಾ, ಸುಂದರಾಂಗಿಯ ಪ್ರೇಮ ಭಾವದೊಳೆಂದು ಮೊದಲಿಂದರಿಸುವೆ. ಚಂದದಿಂದಲೇ ಕಂಡದೇಕೆ, ಚಂದದಿಂದಲೇ ಕಂಡದೇಕೆ, ಚಂದದಿಂದಲೇ ಕಂಡದೇಕೆ, ಚಂದದಿಂದಲೇ ಕಂಡದೇಕೆ ಉಪಹಾರವಾಗುವೆ. ಮನಾಂಗಿಯ ಪ್ರೇಮ ಭಾವದೊಳೆಂದು ಮೊದಲಿಂದರಿಸುವೆ. ಲಲಿತಾ, ಸುಂದರಾಂಗನ ಪ್ರೇಮ ಭಾವದೊಳಿಂದು ಮನವಾದೆ. ಸ್ವಾಮಿ, ಸುಂದರಾಂಗನ ಪ್ರೇಮ ಭಾವದೊಳಿಂದು ಮನವಾದೆ. ಚಂದದಿಂದಲೇ ಕಂಡ ಹಾರಗೆ, ಚಂದದಿಂದಲೇ ಕಂಡ ಹಾರಗೆ ಪುಷ್ಪಮಾಲೆಯಿದೆ. ಸುಂದರಾಂಗನ ಪ್ರೇಮ ಭಾವದೊಳಿಂದು ಮನವಾದೆ. ಲಲಿತಾ, ಸ್ವಾಮಿ, ನಿನ್ನ ರೂಪವು ಲಾವಣ್ಯವನ್ನು ನೋಡಿ ನನ್ನ ಮನಸ್ಸು ನಿನ್ನಲ್ಲಿ ಲೀನವಾಗಿರುವುದು. ಆಹಾ, ಈ ಸಂತೋಷ ಸಮಯದಲ್ಲಿ ಒಂದು ಗಾನವನ್ನು ಹಾಡೋಣವೇ? ಹಾಗೆ ಆಗ್ಲಿಕ್ಕಾಗಿ. ಲಲಿತಾ, ನಿನ್ನನ್ನು ನಾ ಕಂಡು ಕಣ್ಣಲೆ ಕತೆ ಹೇಳು. ನಿನ್ನನ್ನು ನಾ ಕಂಡು ಕಣ್ಣಲೆ ಕತೆ ಹೇಳು. ಓ ನನ್ನ ರಾಣಿ, ಬಾ ನನ್ನ ರಾಣಿ. ಓ ನನ್ನ ರಾಣಿ, ಬಾ ನನ್ನ ರಾಣಿ. ನಿನ್ನನ್ನು ನಾ ಕಂಡು ಕಣ್ಣಲೆ ಕತೆ ಹೇಳು. ಓ ನನ್ನ ರಾಣಿ, ಬಾ ನನ್ನ ರಾಣಿ.
ಆಕಾಶ ಗಗನದ ಚಂದ್ರಿಕೆಯಂತೆ ತುಂಬಿ ಗುಲಾಬಿ ಬೆರೆತಂತೆ ಆಕಾಶ ಗಗನದ ಚಂದ್ರಿಕೆಯಂತೆ ತುಂಬಿ ಗುಲಾಬಿ ಬೆರೆತಂತೆ ಕುಡಿನಾಟದಲ್ಲಿ ಕುಣಿಯುತ್ತ ಬಾರೆ ಕುಡಿನಾಟದಲ್ಲಿ ಕುಣಿಯುತ್ತ ಬಾರೆ ನೀನೆ ನನ್ನ ಅಮೃತಧಾರೆ ನಿನ್ನನ್ನು ನಾ ಕಂಡು ಕಣ್ಣಲ್ಲೇ ಕಥೆ ಹೇಳುವ ನನ್ನ ರಾಣಿ, ಆಕಾಶ ಗಗನದ ಚಂದ್ರಿಕೆಯಂತೆ ತುಂಬಿ ಗುಲಾಬಿ ಬೆರೆತಂತೆ ಆಕಾಶ ಗಗನದ ಚಂದ್ರಿಕೆಯಂತೆ ತುಂಬಿ ಗುಲಾಬಿ ಬೆರೆತಂತೆ ಕುಡಿನಾಟದಲ್ಲಿ ಕುಣಿಯುತ್ತ ಬಾರೆ ಕುಡಿನಾಟದಲ್ಲಿ ಕುಣಿಯುತ್ತ ಬಾರೆ ನೀನೆ ನನ್ನ ಅಮೃತ ಬಾರೆ ನಿನ್ನನ್ನು ನಾ ಕಂಡು ಕಣ್ಣಲೆ ಕಥೆ ಹೇಳು ಓ ನನ್ನ ರಾಣಿ, ಬಾ ನನ್ನ ರಾಣಿ, ಓ ನನ್ನ ರಾಣಿ, ಬಾ ನನ್ನ ರಾಣಿ. ಲಲಿತಾ, ಪ್ರಾಣೇಶ್ವರ ತನುವು ತುಂಬಿ ನಿಂತಿದೆ, ಮನವು ಅರಳಿ ನಲಿಯುತ್ತಿದೆ. ತನುವು ತುಂಬಿ ನಿಂತಿದೆ, ಮನವು ಅರಳಿ ನಲಿಯುತ್ತಿದೆ. ತನುವು ತುಂಬಿ ನಿಂತಿದೆ, ಮನವು ಅರಳಿ ನಲಿಯುತ್ತಿದೆ. ನವ ವಸಂತರಾಗದಲ್ಲಿ ಹಾಡುವ ಓದಲಿದೆ, ನವ ವಸಂತರಾಗದಲ್ಲಿ ಹಾಡುವ ಓದಲಿದೆ. ನನಗೂ ನಿನಗೂ ಸ್ವಾಗತ ಕೋರಿ ಕೋಗಿಲೆಯು ಕೂಗಿದೆ. ಆ, ನನಗೂ ನಿನಗೂ ಸ್ವಾಗತ ಕೋರಿ ಕೋಗಿಲೆಯು ಕೂಗಿದೆ. ಘಮ ಘಮಿಸೋ ಮಲ್ಲಿಗೆ ಹೂವ ಹೂವ ರಾಶಿ ಹಾಸಿದೆ. ಘಮ ಘಮಿಸೋ ಮಲ್ಲಿಗೆ ಹೂವ ಹೂವ ರಾಶಿ ಹಾಸಿದೆ. ತನುವು ತುಂಬಿದೆ, ಮನವು ಅರಳಿ ನಲಿಯುತ್ತಿದೆ. ತನುವು ತುಂಬಿದೆ, ಮನವು ಅರಳಿ ನಲಿಯುತ್ತಿದೆ. ಸ್ವಾಮಿ, ನಮ್ಮ ವಿವಾಹವಂತೂ ಆಯ್ತು. ನಾವಿನ ಅಂತಪುರಕ್ಕೆ ಹೋಗೋಣವೇ? ಹೋಗೋಣವೇ? ಹಾಗೆ ಆಗಲಿ. ಅಮಾತ್ಯರೇ, ನನಗಾದರೂ ವಯಸ್ಸಾಯಿತು. ನನ್ನ ಮಗನ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗುತ್ತೇನೆ. ನನ್ನ ಮಗನಿಗೆ ಸುಮತಿಗೆ ಮಂತ್ರ ಪದವಿಯನ್ನು ಕೊಟ್ಟು ಕಾಪಾಡು ಕುಮಾರ. ಅಮಾತ್ಯರೇ, ಏನು ಅರಿಯದ ಬಾಲಕರನ್ನು ಬಿಟ್ಟು ಹೋಗುವುದು ಎಷ್ಟು ಮತ್ತಿಗೆ ಸರಿ? ಇನ್ನು ಕೆಲ ದಿನಗಳ ಕಾಲ ನಮಗೆ ಬುದ್ಧಿವಾದವನ್ನು ಹೇಳಿಕೊಂಡು ಇಲ್ಲೇರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಆಗಲಿ ಕುಮಾರ. ನೀನಿನ್ನು ಅರಮನೆಗೆ ನಡೀರ, ನಾನು ಉದ್ಯಾನವನ ಕಡೆ ಹೋಗಿ ಬರುತ್ತೇನೆ. ಆಗಲಿ ಅಮಾತ್ಯರೇ. ಸಖಿಯರೇ, ಈ ಉದ್ಯಾನವನವನ್ನು ನೋಡಿದರೆ ಎಷ್ಟೊಂದು ರಮಣೀಯವಾಗಿರುವುದಲ್ಲವೇ? ಹೌದಲ್ಲವೇ ದೇವಿ? ನಾನೊಂದು ಸಾರಿ ವರ್ಣಿಸುವೆನು, ಆ ನಂತರ ನೀವು ಸಹ ವರ್ಣಿಸುವಂತರಾಗಿ ಆಗಬಹುದು. ಅದೋ ನೋಡು, ಆ ನವ ವಸಂತ ಮಾಸವು ಹೇಗೆ ರಮಿಸುತ್ತಿರುವುದಲ್ಲವೇ? ಅಲ್ಲವೇ?
ವರ್ಣಿಸುತ್ತೇನೆ. ನಾನು ಮೊದಲೇ ಹೇಳಿಲ್ಲವೇ, ನೀವು ಒಂದು ಬಾರಿ ವರ್ಣಿಸುವಂತರಾಗಿ. ಆಗಬಹುದು. ಅದೋ ನೋಡು, ಏನನ್ನು ಯೋಚನೆ ಮಾಡುತ್ತಿರುವೆ? ವಸಂತ ಮಾಸವನ್ನು ನಾನು ಕೂಡ ವರ್ಣಿಸುತ್ತೇನೆ. ಹೌದೇ? ವಸಂತ ಮಾಸದಿ ಹೊಸ ರಾಗಮನಗಳು ಮೂಡಿ ರಂಗಾರಿಯಲ್ಲಿ ಸಂಗೀತ ತೇಲಿ ಸಂತಸ ಕಳುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ಚೆನ್ನಾಗಿ ವರ್ಣಿಸಿರುವಳು. ನೀನೊಂದು ಬಾರಿ ಸುಂದರವಾಗಿ ವರ್ಣಿಸಬೇಕು, ತಿಳಿಯಿತು? ಹಾಗೆ ಆಗಲಿ ದೇವಿ. ನೈದಿಲೆಯ ಪ್ರಿಯ ಚಂದಿರನ ಪೂರ್ಣ ವಿರಾಮದ ಮಹಸುದಿನ ನೈದಿಲೆಯ ಚಂದಿರನ ಪೂರ್ಣ ವಿರಾಮದ ಮಹಸುದಿನ ಪೂರ್ಣ ವಿರಾಮದ ಪೂರ್ಣ ವಿರಾಮದ ಮಹಸುದಿನ ಸಖಿ, ಮಲ್ಲಿಗೆಯ ಮಾಲತಿಯು ಹೌದು ಹೌದು ಕಣೆ, ಬಹಳ ಮಧುರವಾಗಿರುವುದು. ಮಲ್ಲಿಗೆಯ ಮಾಲತಿಯು ಚೆಲುವಿನ ಲಲನೆಯರಂತೆಯು ದೂರದಿಂದ ಬಂದಂತಹ ಶೃಂಗಾರ ವಾರ್ತೆಯು ಪ್ರಕೃತಿಯ ಸುಮವನ್ನು ಹರಳಿ ಸಂಪಿಗೆ ಹರಳಿಸಿ ಹೂಗಳ ರಾಣಿಗೆ ಗುಲಾಬಿಗೆ ಪಟ್ಟ ಕಟ್ಟುವಂತಿದ್ದರೆ
ತಂಗಾಳಿಯೋದಕ್ಕೆ ಮಂಗಳದ ಸಂಗೀತವನ್ನು ಪಾಡುವಂತಿದೆ ಆಹಾ ಅಲ್ಲವೇ? ಹೌದಲ್ಲವೇ? ದೇವಿ, ನೀವು ಲಗ್ನವನ್ನು ಮಾಡಿಕೊಂಡು ಯಾವುದಾದರೂ ಒಂದು ರಾಜಕುಮಾರನನ್ನು ನೋಡಿಕೊಂಡು ಲಗ್ನವಾಗುವುದಲ್ಲವೇ? ಬಬ್ಬಾ ಛೀ ಹೋಗೆ, ಅದು ನಮ್ಮಣ್ಣನ ಇಷ್ಟ. ಅದು ಅಲ್ಲದೆ ಬಾಲ್ಯದಿಂದಲೂ ನಮ್ಮನ್ನು ಸಾಕಿ ಸಲಹಿದರು ಮಂತ್ರಿಗಳ ಇಷ್ಟ. ಹಾ, ಅದು ನೋಡು, ಸಂಧ್ಯಾಕಾಲವಾಗುತ್ತಿರುವುದು. ನಡೆಯಿರಿ, ನಾವಿನ್ನು ಅರಮನೆಗೆ ಹೋಗೋಣವೇ? ಆಗಬಹುದು. ಸಖಿಯರು ನಲ್ಲ ತಂಗಿಗೆ ಲಗ್ನವಿಲ್ಲದೆಂದು ಜರಿದಾಡುತ್ತಿರುವರಲ್ಲ. ಈ ವಿಚಾರವನ್ನು ನಮ್ಮ ರಾಜಪುತ್ರನಿಗೆ ತಿಳಿಸುವೆನು. ಅದು ರಾಜಪುತ್ರರು ಈ ಕಡೆನೇ ಬರುತ್ತಿರುವರು. ಮಂತ್ರಿಗಳೇ, ಏನಿದು ಮಂತ್ರೀಂದ್ರರೇ ನಿಮಗೆ ಸಾಗಿ ಸಂತಾಪವು. ಏನಿದು ಮಂತ್ರೀಂದ್ರನೇ ನಿಮಗೆ ತಾಗಿ ಸಂತಾಪವು. ಚಿಂತಿಪುದೇತಕ್ಕೆ ಆಂತರ್ಯ ಬೇಲುನಿ, ಚಿಂತಿಪುದೇತಕ್ಕೆ ಆಂತರ್ಯ ಬೇಲುನಿ. ಸಂತಾಸದಿಂದಲೇ ಚಿಂತೆಯ ಮಾಡುವರೆ ಇದು ಮಂತ್ರೀಂದ್ರರೇ ನಿಮಗೆ ತಾಗಿ ಮಂತ್ರಿಗಳೇ, ಏನೋ ಯೋಚನೆ ಮಾಡುವಂತೆ ಕಾಣುತ್ತಿರುವುದಲ್ಲ. ಕುಮಾರ, ನಿಮ್ಮ ಚಿಂತೆಗೆ ಕಾರಣವೇನು? ಕುಮಾರ, ನಾನು ಉದ್ಯಾನವನದ ಪ್ರಾಂತ್ಯದಲ್ಲಿ ಹೋಗುತ್ತಿದ್ದಾಗ ಆ ಸಖಿಮಣಿಯರು ನಲ್ಲತಂಗಿಯ ಕನ್ಯಾಮಣಿಯಾಗಿರುವಳು ಎಂದು ಜರಿದಾಡುತ್ತಿರುವರು. ಇದೇ ನನ್ನ ಮನದ ಚಿಂತೆ ಕುಮಾರ. ಮಂತ್ರಿಗಳೇ, ಇದನ್ನು ಸರಸವೆಂದು ಭಾವಿಸಬೇಡಿ. ಸರ್ಪದ ಮರಿಯು ಸಣ್ಣದಾದರೂ ಅದರ ದಂತದಲ್ಲಿರುವ ವಿಷವು ಸಣ್ಣದಲ್ಲ. ಸ್ತ್ರೀಯರ ಮರ್ಮವನ್ನು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ನಾನಾ ದೇಶಗಳಿಗೆ ಸಂಚರಿಸಿ ನನ್ನ ತಂಗಿಯ ರೂಪಿಗೆ ತಕ್ಕಂಥ ಅನುರೂಪನಾದ ವರ್ಣನ ನೋಡಿಕೊಂಡು ಬರೆನು. ಅಲ್ಲಿಯವರೆಗೂ ನೀವು ರಾಜಾಡಳಿತವನ್ನು ನೋಡಿಕೊಳ್ಳಿ. ಹಾಗೆ ಆಗಲಿ ಕುಮಾರ.